press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ಕ್ಲಾಸಲ್ಲಿ ಏನು ತಿಳ್ಕೊಂಡಿದ್ವಿ ಅಂತ ಅಂದರೆ ಅಭ್ಯಾಸದ ಲೆಕ್ಕದಲ್ಲಿ 3 ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 4ನೇ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಎಷ್ಟು ಪ್ರಾಬ್ಲಮ್ಮು ಸಾಲ್ವ್ ಮಾಡೋದಕ್ಕಾಗುತ್ತೋ ಅಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈಗ 4ನೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡೋಣ. ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ ಎಂದು ತೋರಿಸಿ. ನೋಡಿ ಇಲ್ಲಿ ಕ್ವಶನಲ್ಲಿ ಏನಿದೆ ಅಂತ ನೋಡೋಣ. ಒಂದು ವರ್ಗದ ಕರ್ಣಗಳು, ವರ್ಗ ಅಂದರೆ ಏನು? ಎಲ್ಲ ಬಾಹುಗಳು ಸಮ ಇರ್ತವೆ ಮತ್ತು ಅಭಿಮುಖ ಬಾಹುಗಳು ಕೂಡ ಸಮ ಇರ್ತವೆ. ಅಲ್ಲಿ ಒಳಕೋನಗಳು ಒಂದೊಂದು ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಓಕೆನಾ? ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ. ಅಂದರೆ ಒಂದು ವರ್ಗ ಇರುತ್ತೆ, ಆ ವರ್ಗದಲ್ಲಿರ್ತಕ್ಕಂಥ ಕರ್ಣಗಳು ಏನಾಗಿರ್ತವೆ ಅಂತ ತೋರಿಸ್ಬೇಕು. ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ ಅಂತ ತೋರಿಸ್ಬೇಕು. ವರ್ಗ ಅಂತ ಅವ್ರು ಕೊಟ್ಟಿದ್ದಾರೆ. ನಾವು ಸಾಧಿಸ್ಬೇಕಾಗಿರೋದೇನು? ಆ ವರ್ಗದಲ್ಲಿ ಇರ್ತಕ್ಕಂಥ ಕರ್ಣಗಳು ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ. ಅಲ್ಲಿ ಕರ್ಣಗಳಿರ್ತಾವಲ್ವ, ಅವುಗಳು ಏನಾಗಿರ್ತವೆ? ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ. ಅವುಗಳು ಸಮ ಮತ್ತು ಲಂಬವಾಗಿ ಅರ್ಧಿಸೋದು ಅಂತ ಅಂದರೆ ಏನು? 90 ಡಿಗ್ರಿಯಲ್ಲಿ ಅರ್ಧಿಸುತ್ತವೆ ಅಂತ ನಾವಿಲ್ಲಿ ಪ್ರೂವ್ ಮಾಡ್ಕೋಬೇಕು. ಸೊ ವರ್ಗ ಅಂತ ಅಂದರೆ ನಾವು ಯಾವ ಥರ ಡ್ರಾ ಮಾಡ್ಕೊತೀವಿ? ಈ ಥರ ಡ್ರಾ ಮಾಡ್ಕೊತೀವಲ್ವಾ? ವರ್ಗ ಅನಿಸುತ್ತೆ, ಸ್ವಲ್ಪ ಕ್ರಾಸ್ ಇದೆ. ಇದನ್ನು ನಾವು ವರ್ಗ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ನೇಮ್ ಕೊಡೋಣ. ಎ ಬಿ ಸಿ ಡಿ ಅಂತ. ಇದು ಒಂದು ವರ್ಗ. ಆ ವರ್ಗದ ಕರ್ಣಗಳು ಪರಸ್ಪರ, ಇಲ್ಲಿಂದ ಇಲ್ಲಿಗೊಂದು ಕರ್ಣ ಇರುತ್ತೆ, ನಿಮಗೆ ಗೊತ್ತಿದೆ. ಇಲ್ಲಿಂದ ಇಲ್ಲಿಗೆ ಒಂದು ಕರ್ಣ ಇರುತ್ತೆ. ಇಲ್ಲಿ ಓ ಅನ್ನೋ ಪಾಯಿಂಟಲ್ಲಿ ಅವು ಛೇದಿಸ್ತಾ ಇದ್ದಾವೆ. ಇಲ್ಲಿ ನಾವು ಸಾಧಿಸಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಇದು ಒಂದು ವರ್ಗ, ಎ ಬಿ ಸಿ ಡಿ ಒಂದು ವರ್ಗ. ಆ ವರ್ಗದಲ್ಲಿ ಇರ್ತಕ್ಕಂಥ ಕರ್ಣಗಳು ಸಮ ಅಂತ ಅಂದರೆ ಎ ಸಿ ಈಕ್ವಲ್ ಟು ಬಿ ಡಿ, ಅಂತ ಪ್ರೂವ್ ಮಾಡಬೇಕು. ಮತ್ತು ಅವು ಲಂಬವಾಗಿ ಅರ್ಧಿಸ್ತವೆ ಅಂತ ಅಂದರೆ ಓ ಅನ್ನೋ ಪಾಯಿಂಟಲ್ಲಿ ಅವು 90 ಡಿಗ್ರಿನಲ್ಲಿ ಈ ಥರ ಅರ್ಧಿಸಿದ್ದಾವೆ ಅನ್ನೋದನ್ನು ತೋರಿಸ್ಬೇಕು. ಕೋನ ಎ ಓ ಡಿ ಈಕ್ವಲ್ ಟು ಕೋನ ಕೋನ ಡಿ ಒ ಸಿ ಈಕ್ವಲ್ ಟು ಕೋನ ಸಿ ಒ ಬಿ ಈಕ್ವಲ್ ಟು ಕೋನ ಬಿ ಒ ಎ ಈಕ್ವಲ್ ಟು ಏನಂತ ತೋರಿಸ್ಬೇಕು? 90 ಡಿಗ್ರಿನಲ್ಲಿ ಇದ್ದಾವೆ ಅನ್ನೋದನ್ನು ತೋರಿಸ್ಬೇಕು. ಇಲ್ಲಿ ಓ ಅನ್ನೋ ಪಾಯಿಂಟು 90 ಡಿಗ್ರಿ ಇದೆ ಅಂತ ತೋರಿಸ್ಬೇಕು. ಇಲ್ಲಿ ವರ್ಗ ಅಂತ ಅವರು ಕೊಟ್ಟಿದ್ದಾರಲ್ವ, ಅವ್ರು ಏನು ಕೊಟ್ಟಿದ್ದಾರೋ ಅದು ಬರ್ಕೊಳ್ಳೋಣ. ಎ ಬಿ ಸಿ ಡಿ ಒಂದು ವರ್ಗ. ಈಗ ನಾವು ಯಾವ ತ್ರಿಭುಜಗಳನ್ನು ತಗೊಳ್ಳೋಣ ಅಂತ ಅಂದರೆ,
ತ್ರಿಭುಜ ಎ ಡಿ ಸಿ ನೋಡಿ, ತ್ರಿಭುಜ ಎ ಸಿ ಡಿ ಅಥವಾ ಎ ಡಿ ಸಿ, ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿ, ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿ ನಾವು ತೊಗೊಳ್ತಾ ಇರೋದು. ಇದು ಒಂದು ತ್ರಿಭುಜ ಮತ್ತು ಯಾವುದು, ಇದು ಒಂದು ತ್ರಿಭುಜ ಅಂತ ತಗೊಳ್ತಾ ಇದ್ದೀನಿ. ಓಕೆನಾ? ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಬಿ ಡಿ ಸಿ, ಬಿ ಡಿ ಸಿಗಳಲ್ಲಿ ಏನಂತ ಬರಿಬೋದು? ಬಿ ಡಿ ಸಿಗಳಲ್ಲಿ ನೋಡ್ರಿ, ಈ ತ್ರಿಭುಜ ತೊಗೊಂಡಿದ್ದೀನಿ. ಎ ಡಿ ಈಕ್ವಲ್ ಟು ಬಿ ಸಿ ಅಂತ ಬರಿಬೋದಾ? ಯಾಕೆ ಹೇಳ್ರಿ? ಎ ಡಿ ಈಕ್ವಲ್ ಟು ಬಿ ಸಿ. ಯಾಕೆ ಅಂತ ಅಂದರೆ ಎ ಬಿ ಸಿ ಡಿ ಒಂದು ವರ್ಗ ಆದಾಗ ಈ ಬಾಹುವಿಗೆ ಏನಾಗಿರುತ್ತೆ? ಸಮ ಇರುತ್ತೆ. ಎ ಡಿ ಈಕ್ವಲ್ ಟು ಬಿ ಸಿ. ಯಾಕಂದರೆ ಎ ಬಿ ಸಿ ಡಿ ಒಂದು ವರ್ಗ. ಮತ್ತೆ ಏನು ಮಾಡ್ಬೋದಪ್ಪ ಅಂತ ಅಂದರೆ ಈ ಎರಡೂ ತ್ರಿಭುಜಗಳಿಗೆ ಡಿ ಸಿ ಅನ್ನೋದು ಸಾಮಾನ್ಯ ಬಾಹು. ಡಿ ಸಿ ಈಕ್ವಲ್ ಟು ಡಿ ಸಿ. ಯಾಕೆ ಅಂತ ಅಂದರೆ ಅದು ಸಾಮಾನ್ಯ ಬಾಹು. ಆಮೇಲೆ ನೆಕ್ಸ್ಟ್ ಏನು ಬರಿಬೋದು? ನಾವು ಯಾವ ತ್ರಿಭುಜ ತೊಗೊಂಡಿದ್ದೀವಿ? ಎ ಸಿ ಡಿ ಮತ್ತು ಬಿ ಡಿ ಸಿ ತೊಗೊಂಡಿದ್ದೀವಿ. ಎ ಸಿ ಡಿ ಮತ್ತು ಬಿ ಡಿ ಸಿ, ಎ ಸಿ ಡಿ ಬಿ ಡಿ ಸಿ ತ್ರಿಭುಜ ತೊಗೊಂಡಿದ್ದೀವಿ. ವರ್ಗದ ವ್ಯಾಖ್ಯಾನದ ಪ್ರಕಾರ ಅಲ್ಲಿ ಒಳಕೋನಗಳು ಎಷ್ಟಿರ್ತವೆ? 90 ಡಿಗ್ರಿ ಇರ್ತಾವಲ್ವಾ? ಸೊ ಆಗ ತಗೋಬೋದಲ್ವಾ? ಕೋನ ಎ ಸಿ ಡಿ ಈಕ್ವಲ್ ಟು ಕೋನ ಬಿ ಡಿ ಸಿ ಈಕ್ವಲ್ ಟು 90 ಡಿಗ್ರಿ. ಈ ಥರ ತಗೋಬೋದು. ಈಗ ಇಲ್ಲಿ ಯಾವ ಸರ್ವಸಮತೆಯ ನಿಯಮ ಬರುತ್ತೆ ಅಂತ ಅಂದರೆ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಸಿ ಡಿ ಈಕ್ವಲ್ ಟು ತ್ರಿಭುಜ ಬಿ ಡಿ ಸಿ. ತ್ರಿಭುಜ ಎ ಸಿ ಡಿ ಸರ್ವಸಮ ತ್ರಿಭುಜ ಬಿ ಡಿ ಸಿ. ಯಾವ ಸರ್ವಸಮತೆಯ ನಿಯಮ? ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ. ಆಯಿತಾ? ಈ ತ್ರಿಭುಜ ಇದಿಷ್ಟು ತ್ರಿಭುಜಕ್ಕೆ ಏನಾಯಿತು? ಸಮ ಆಯಿತು. ಸಮ ಆದಾಗ ನಾವು ಸಾತ್ರಿಹಬದ ಪ್ರಕಾರ, ಸಾತ್ರಿಹಬ ಅಂದರೆ ಏನು? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳ ಪ್ರಕಾರ ಏನಂತ ತಗೋಬೋದು? ಎ ಸಿ ಈಕ್ವಲ್ ಟು ಬಿ ಡಿ ಅಂತ ತಗೋಬೋದು. ಎ ಸಿ ಈಕ್ವಲ್ ಟು ಬಿ ಡಿ, ಎ ಸಿ ಈಕ್ವಲ್ ಟು ಬಿ ಡಿ ಅಂತ ತಗೋಬೋದು. ಇದೇನು? ತ್ರಿ ಹ ಬ. ನೋಡಿ, ನಮಗೆ ಏನಂತ ಕೊಟ್ಟಿದ್ರು? ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಅಂತ ತೋರಿಸ್ಬೇಕು. ನಾವಿಲ್ಲಿ ತೋರಿಸಿದ್ವಾ? ಫಸ್ಟ್ ಒನ್ನು ಏನಾಯಿತು? ಪ್ರೂವ್ ಆಯಿತು. ಫಸ್ಟ್ ಒನ್ ನಾವಿಲ್ಲಿ ಪ್ರೂವ್ ಮಾಡಿದ್ವಿ. ಎ ಸಿ ಈಕ್ವಲ್ ಟು ಬಿ ಡಿ ಅಂತ. ಯಾವ ಟ್ರಯಾಂಗಲ್ ತೊಗೊಂಡು? ಈ ಎರಡೂ ಟ್ರಯಾಂಗಲ್ನ ತೊಗೊಂಡು. ನೀವು ಈ ಟ್ರಯಾಂಗಲ್ ಆದರೂ ತೊಗೊಳ್ರಿ ಅಥವಾ ಉಲ್ಟಾ ಮಾಡಾದರೂ ತೊಗೊಳ್ಳಿ, ಅವು ಏನಾಗ್ತವೆ? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳ ಪ್ರಕಾರ ಆ ಕೊಟ್ಟಿರ್ತಕ್ಕಂಥ ಕರ್ಣಗಳು ಸಮವಾಗಿ ಬರ್ತವೆ ಅಂತ ನಾವು ಪ್ರೂವ್ ಮಾಡ್ಬೋದು. ಇದನ್ನು ಒನ್ ಟೈಮ್ ನೋಡ್ಕೊಳ್ಳಿ. ಆಮೇಲೆ ಲಂಬವಾಗಿ ಹೆಂಗೆ ಅರ್ಧಿಸ್ತವೆ ಅಂತ ತೋರಿಸ್ತೀನಿ. ನೋಡ್ಕೊಂಡ್ರಿ ಅಲ್ವಾ? ನೆಕ್ಸ್ಟು ಲಂಬವಾಗಿ ಅವು ಕರ್ಣಗಳು ಯಾವ ಥರ ಅರ್ಧಿಸ್ತವೆ ಅಂತ ನೋಡೋಣ.
ನೋಡಿ ಇಲ್ಲಿ ಡಿ ಒ ಸಿ ಒಂದು ತ್ರಿಭುಜ, ಎ ಒ ಬಿ ಒಂದು ತ್ರಿಭುಜ ಅಲ್ವಾ. ನಾನು ತೊಗೊಳ್ತಿರೋದು ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ ಅಂತ. ಇದು ನೋಡಿದರೆ ನಿಮಗೆ ಯಾವ ಕೋನಗಳು ನೆನಪಾಗ್ತವೆ? ಶೃಂಗಾಭಿಮುಖ ಕೋನಗಳು ಸಮ ಆಗ್ತವೆ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಪರಸ್ಪರ ಸಮ ಆಗಿರ್ತಾವಲ್ವಾ. ಸೊ ಇಲ್ಲಿ ಕೋನ ತ್ರಿಭುಜ ಡಿ ಒ ಸಿ, ತ್ರಿಭುಜ ಎ ಒ ಬಿ ನೋಡಿ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಡಿ ಒ ಸಿ ಅಥವಾ ಸಿ ಒ ಡಿ, ಸಿ ಒ ಡಿಗಳಲ್ಲಿ ಡಿ ಒ ಈಕ್ವಲ್ ಟು ಒ ಬಿ. ಯಾಕೆಂದರೆ ನಾವು ಪ್ರೂವ್ ಮಾಡಿದ್ದೀವಿ ಅಲ್ವಾ, ಯಾವಾಗ ಕರ್ಣಗಳು ಪರಸ್ಪರ ಸಮ ಇದ್ದಾಗ ಪರಸ್ಪರ ಸಮ ಅಂತ ಪ್ರೂವ್ ಮಾಡಿದ್ವಲ್ಲ, ಆವಾಗ ಏನು ಬಂದಿತ್ತು ನಮಗೆ ಎ ಸಿ ಈಕ್ವಲ್ ಟು ಪಿ ಡಿ ಅಂತ ಬಂದಿತ್ತು. ಸೊ ಈಗ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಡಿ ಒ ಈಕ್ವಲ್ ಟು ಒ ಬಿ ಅಂತ ಬರಿಬೋದಲ್ವಾ. ಡಿ ಒ ಈಕ್ವಲ್ ಟು ಒ ಬಿ, ಎ ಒ ಈಕ್ವಲ್ ಟು ಒ ಸಿ, ಎ ಒ ಈಕ್ವಲ್ ಟು ಒ ಸಿ. ನೆಕ್ಸ್ಟು ಏನು ಬರಿಬೋದಪ್ಪ ಅಂತ ಅಂದರೆ, ಇದಿಷ್ಟು ಒಂದು ತ್ರಿಭುಜ, ಇದಿಷ್ಟು ಒಂದು ತ್ರಿಭುಜ. ಇಲ್ಲಿ ಕೋನ ಎ ಒ ಬಿ ಈಕ್ವಲ್ ಟು ಕೋನ ಸಿ ಒ ಡಿಗೆ ಸಮ ಇರುತ್ತೆ. ಕೋನ ಎ ಒ ಬಿ ಈಕ್ವಲ್ ಟು ಕೋನ ಸಿ ಒ ಬಿ. ಯಾಕೆ ಅಂತ ಅಂದರೆ ಅವು ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು. ಈಗ ನೋಡಿ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಕೋನ ಇದೆ, ಇಲ್ಲೊಂದು ಬಾಹು ಇದೆ. ಹಾಗಾದರೆ ಇದು ಯಾವ ಸರ್ವಸಮತೆಯ ನಿಯಮ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ನಾವು ತಗೊಂಡಿರೋ ತ್ರಿಭುಜಗಳು ಏನಾದವು? ಸರ್ವಸಮ ಆದವು. ತ್ರಿಭುಜ ಎ ಒ ಬಿ ಸರ್ವಸಮ, ತ್ರಿಭುಜ ಸಿ ಒ ಡಿ ಯಾವ ಸರ್ವಸಮತೆಯ ನಿಯಮ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮ. ಈಗ ನಾವೇನಂತ ಬರಿಬೋದು? ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಒ ಡಿ ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ಕೋನ ಎ ಒ ಬಿ ಈಕ್ವಲ್ ಟು ಕೋನ ಸಿ ಒ ಡಿ ಅಂತ ಬರಿಬೋದಲ್ವಾ. ಕೋನ ಸಿ ಒ ಡಿ ಅಂದರೆ ಈ ಎರಡು ಕೋನಗಳು, ಈ ಕೋನ ಈ ಕೋನಕ್ಕೆ ಸಮ ಆಯಿತು ಅಂತ ಬರಿಬೋದು. ಇವೆರಡು ಕರ್ಣಗಳು ಸಮ ಇದ್ದಾಗ, ಕರ್ಣಗಳು ಯಾವಾಗ ಸಮ ಇರ್ತವೆ? ಅವು ಪರಸ್ಪರ ಲಂಬವಾಗಿ ಅರ್ಧಿಸಿದಾಗ ಮಾತ್ರ ಸಮ ಇರ್ತವೆ. ಸೊ ಇಲ್ಲ ನಾವು 90 ಡಿಗ್ರಿ ಅಂತ ಬರಿಬೋದಲ್ವಾ, 90 ಡಿಗ್ರಿ ಅಂತ ಬರಿಬೋದು. ಅದೇ ಥರ ನಾವು ಇದೊಂದು ತ್ರಿಭುಜ ಮತ್ತು ಇದೊಂದು ತ್ರಿಭುಜನ ತಗೊಂಡ್ವಿ ಅಂತ ಅಂದಾಗ ಅಲ್ಲಿನೂ ಕೂಡ ಏನು ಬರುತ್ತೆ? ಅದೇ ರೀತಿ ಕೋನ ಎ ಒ ಡಿ ಈಕ್ವಲ್ ಟು ಕೋನ ಸಿ ಒ ಬಿ ಅಥವಾ ಕೋನ ಬಿ ಒ ಸಿ ಈಕ್ವಲ್ ಟು 90 ಡಿಗ್ರಿ ಬಂತು ಅಲ್ವಾ. ಎ ಒ ಬಿ ಈಕ್ವಲ್ ಟು ಸಿ ಒ ಡಿ ಈಕ್ವಲ್ ಟು 90 ಡಿಗ್ರಿ, ಎ ಒ ಡಿ ಈಕ್ವಲ್ ಟು ಬಿ ಒ ಸಿ ಈಕ್ವಲ್ ಟು 90 ಡಿಗ್ರಿ, ಎಲ್ಲವೂ ಸಮ ಬಂದವು. ಈಗ ನಾವು ಏನು ಪ್ರೂವ್ ಮಾಡ್ದಂಗೆ ಆಯಿತು ಅಂದರೆ, ಕೋನ ಎ ಒ ಬಿ ಈಕ್ವಲ್ ಟು ಕೋನ ಸಿ ಒ ಡಿ ಈಕ್ವಲ್ ಟು ಕೋನ ಎ ಒ ಡಿ ಈಕ್ವಲ್ ಟು ಕೋನ ಬಿ ಒ ಸಿ ಈಕ್ವಲ್ ಟು 90 ಡಿಗ್ರಿ. ಅಂದರೆ ಪರಸ್ಪರ ಏನಾಯಿತು? ಲಂಬವಾಗಿ ಅರ್ಧಿಸಿದ್ದಾವೆ. ನಾವು ಫಸ್ಟಿಗೆ ಸಾಲ್ವ್ ಮಾಡಿದ್ದು ವರ್ಗದ ಕರ್ಣಗಳು ಪರಸ್ಪರ ಸಮ ಅಂತ ಪ್ರೂವ್ ಮಾಡಿದ್ವಿ. ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡಿದ್ವಿ? ಆ ಕರ್ಣಗಳು ಲಂಬವಾಗಿ ಅರ್ಧಿಸಿದ್ದಾವೆ ಅಂತ ತೋರಿಸಿದ್ವಿ ಅಲ್ವಾ. ಇದಿಷ್ಟು 4ನೇ ಪ್ರಾಬ್ಲಮ್ನ ಈ ಥರ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು 5ನೇ ಪ್ರಾಬ್ಲಮ್ಗೆ ಹೋಗೋಣ.
ಒಂದು ಚತುರ್ಭುಜದ ಕರ್ಣಗಳು ಸಮ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ. ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಚತುರ್ಭುಜದ ಕರ್ಣಗಳು ಸಮ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವರ್ಗವಾಗುವುದು. ನಾಲ್ಕನೇ ಪ್ರಾಬ್ಲಮ್ನ ವಿಲೋಮವಾದ ಪ್ರಶ್ನೆ ಅಲ್ವಾ ಇದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಚತುರ್ಭುಜದ ಕರ್ಣಗಳು, ಒಂದು ಚತುರ್ಭುಜ ಇದೆ, ಆ ಕರ್ಣಗಳು ಸಮ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಆಯಿತಾ? ಆ ಚತುರ್ಭುಜದ ಕರ್ಣಗಳು ಸಮ ಇದ್ದಾವೆ ಮತ್ತು ಅವು ಪರಸ್ಪರ ಲಂಬವಾಗಿ ಅರ್ಧಿಸಿದ್ದಾವೆ ಅಂತ ಕೊಟ್ಟಿರೋವಂಥ ತತ್ವ ಇದು. ನಾವು ಇದನ್ನು ಇಲ್ಲಿ ಏನು ಪ್ರೂವ್ ಮಾಡಬೇಕು ಅಂತ ಅಂದರೆ, ವರ್ಗ ಅನ್ನೋದನ್ನ ಕಂಡುಹಿಡಿಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಚತುರ್ಭುಜ ಏನು ವರ್ಗ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು. ಸೊ ವರ್ಗ ಅಂತ ಅಂದಾಗ ನಾವು ಯಾವ ಥರ ಜೋಮೆಟ್ರಿಕಲ್ ಫಿಗರ್ನ ಡ್ರಾ ಮಾಡಬೇಕು? ಈ ಥರನ ಮಾಡ್ಕೋಬೇಕು. ಇದು ಒಂದು ವರ್ಗ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನು ನೇಮ್ ಕೊಟ್ಕೊಳ್ಳೋಣ? ಪಿ, ಕ್ಯೂ, ಆರ್, ಎಸ್. ನಿಮಗೆ ಯಾವ ಲೆಟರ್ ಇಷ್ಟ ಆಗುತ್ತೋ ಆ ಲೆಟರ್ನ ನೇಮ್ ಕೊಟ್ಕೊಳ್ಳಿ. ವರ್ಗ ಅಲ್ವಾ ಇದು? ಈ ವರ್ಗದಲ್ಲಿ ಕರ್ಣಗಳಿದಾವಂತೆ. ಆ ಕರ್ಣಗಳು ಏನಾಗಿದಾವಂತೆ? ಪರಸ್ಪರ ಸಮ ಆಗಿದಾವಂತೆ. ಇದು ಕರ್ಣಗಳು. ಆಯಿತಾ? ಇಲ್ಲಿ ಲಂಬ ಅಂತ ಅಂದರೆ ಈ ಥರ 90 ಡಿಗ್ರಿ ಇರೋದು. ಚತುರ್ಭುಜದ ಕರ್ಣಗಳು ಸಮ ಅಂದರೆ ಅವ್ರು ಕೊಟ್ಟಿರೋದೇನು? ಪಿ ಆರ್ ಈಕ್ವಲ್ ಟು ಎಸ್ ಕ್ಯೂ ಅಂತ ಅವ್ರು ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಇದು ಓ ಅನ್ನೋ ಪಾಯಿಂಟಲ್ಲಿ ಛೇದಿಸ್ತಾ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಆ ಕೊಟ್ಟಿರ್ತಕ್ಕಂಥ ಕರ್ಣಗಳು ಏನಾಗಿದ್ದಾವೆ? ಈ ಪಾಯಿಂಟಲ್ಲಿ ಏನಾಗಿದ್ದಾವೆ? ಛೇದಿಸ್ತಾ ಇದ್ದಾವೆ. ಅಂದರೆ ಕೋನ ಎಸ್ ಒ ಆರ್ ಈಕ್ವಲ್ ಟು ಕೋನ ಆರ್ ಒ ಕ್ಯೂ ಈಕ್ವಲ್ ಟು ಕೋನ ಕ್ಯೂ ಒ ಪಿ ಈಕ್ವಲ್ ಟು ಕೋನ ಪಿ ಒ ಎಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಲಂಬ ಅಂದರೆ ಅದೇ ಅಲ್ವಾ? ಸೊ ಇದನ್ನು ಈ ದತ್ತನ ಇಟ್ಕೊಂಡು ನಾವೇನು ಮಾಡಬೇಕು? ಅಲ್ಲಿ ಕೊಟ್ಟಿರ್ತಕ್ಕಂಥ ರೇಖಾಕೃತಿನ ವರ್ಗ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನೋಡೋಣ, ಈ ಎರಡು ಟ್ರಯಾಂಗಲ್ ತಗೊಳ್ಳೋಣ. ಯಾವುದ್ಯಾವುದು? ಇದೊಂದು ಟ್ರಯಾಂಗಲ್ಲು, ಇದೊಂದು ತ್ರಿಭುಜ ಮತ್ತು ಇದೊಂದು ತ್ರಿಭುಜನ ತಗೊಳ್ಳೋಣ. ತ್ರಿಭುಜ ಎಸ್ ಒ ಪಿ ಅಥವಾ ಪಿ ಒ ಎಸ್, ತ್ರಿಭುಜ ಪಿ ಒ ಎಸ್ ಮತ್ತು ತ್ರಿಭುಜ ಪಿ ಒ ಕ್ಯೂಗಳಲ್ಲಿ ಏನಂತ ಬರೀಬೋದು? ಎಸ್ ಒ ಈಕ್ವಲ್ ಟು ಒ ಕ್ಯೂ ಅಂತ ಬರ್ಕೋಬೋದು. ಯಾಕೆ ಅಂದರೆ ಕರ್ಣಗಳು ಸಮ ಅಲ್ವಾ? ಚತುರ್ಭುಜದ ಕರ್ಣಗಳು ಏನಾಗಿದ್ದಾವೆ? ಸಮ ಆಗಿದ್ದಾವೆ. ಎಸ್ ಒ ಈಕ್ವಲ್ ಟು ಒ ಕ್ಯೂ ಏನಪ್ಪ ಕಾರಣ ಅಂತ ಅಂದರೆ, ಚತುರ್ಭುಜದ ಕರ್ಣಗಳು ಸಮ. ಚತುರ್ಭುಜದ ಕರ್ಣಗಳು ಸಮ. ನೋಡಿ, ಎರಡೂ ತ್ರಿಭುಜಕ್ಕೆ ಪಿ ಒ ಅನ್ನೋದೇನು? ಸಾಮಾನ್ಯ ಬಾಹು. ಪಿ ಒ ಈಕ್ವಲ್ ಟು ಪಿ ಒ, ರೀಸನ್ ಏನು? ಸಾಮಾನ್ಯ ಬಾಹು.
ನೆಕ್ಸ್ಟ್ ಏನು ಬರಿಬೋದು ಇಲ್ಲಿ ನೋಡಿ, ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅಂತಂದರೆ ಕೋನ ಎಸ್ ಒ ಪಿ ಈಕ್ವಲ್ ಟು ಕೋನ ಕ್ಯೂ ಒ ಪಿ, ಕೋನ ಎಸ್ ಒ ಪಿ ಅಥವಾ ಪಿ ಒ ಎಸ್, ಕೋನ ಪಿ ಒ ಎಸ್ ಈಕ್ವಲ್ ಟು ಕೋನ ಪಿ ಒ ಕ್ಯೂ, ಕೋನ ಪಿ ಒ ಕ್ಯೂ ಈಕ್ವಲ್ ಟು 90 ಡಿಗ್ರಿ. ಇದು ಕೊಟ್ಟಿರ್ತಕ್ಕಂಥ ದತ್ತ ಅಲ್ವಾ. ಈಗ ಇಲ್ಲಿ ಯಾವ ಸರ್ವಸಮ್ಮತೆಯ ನಿಯಮ ಬರುತ್ತೆ ಅಂದರೆ ಬಾಹು ಸರ್ವಸಮ್ಮತೆಯ ನಿಯಮದ ಪ್ರಕಾರ ತ್ರಿಭುಜ ಪಿ ಒ ಎಸ್ ಸರ್ವಸಮ ತ್ರಿಭುಜ ಪಿ ಒ ಕ್ಯೂ ಆಯಿತಾ. ಇಲ್ಲಿ ಏನಂತ ಬರಿಬೋದು, ಯಾವ ಸರ್ವಸಮ್ಮತೆಯ ನಿಯಮ, ಬಾಹು ಸರ್ವಸಮ್ಮತೆಯ ನಿಯಮ, ಸರ್ವಸಮ್ಮತೆ ನಿಯಮ. ಓಕೆ, ನೆಕ್ಸ್ಟು ಇಲ್ಲಿ ನಾವು ಪಿ ಎಸ್ ಈಕ್ವಲ್ ಟು ಪಿ ಕ್ಯೂ ಒಂದು ತಗೋಬೋದಲ್ವಾ. ಬಾಹು ಪಿ ಎಸ್ ಈಕ್ವಲ್ ಟು ಬಾಹು ಪಿ ಕ್ಯೂ. ರೀಸನ್ ಏನಪ್ಪ ಅಂತ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಈಗ ನಾವು ಎರಡು ತ್ರಿಭುಜನ ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಿದ ಮೇಲೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿ ಪಿ ಎಸ್ ಈಕ್ವಲ್ ಟು ಪಿ ಕ್ಯೂ ಅಂತ ತೊಗೊಂಡ್ವಿ. ಅದೇ ಥರ ಈ ಎರಡು ತ್ರಿಭುಜಗಳನ್ನ ತಗೊಂಡಾಗ ಯಾವ್ದ್ಯಾವುದು, ತ್ರಿಭುಜ ಎಸ್ ಒ ಆರ್ ಮತ್ತು ತ್ರಿಭುಜ ಆರ್ ಒ ಕ್ಯೂ ತಗೊಂಡಾಗ ಎಸ್ ಆರ್ ಈಕ್ವಲ್ ಟು ಏನಾಗುತ್ತೆ, ಆರ್ ಕ್ಯೂ ಆಗುತ್ತೆ. ಅದೇ ರೀತಿ ಎಸ್ ಆರ್ ಈಕ್ವಲ್ ಟು ಆರ್ ಕ್ಯೂ, ಆಗುತ್ತೆ. ಈಗ ಎಲ್ಲ ಬಾಹುಗಳು ಸಮ ಆಯಿತು, ಒಂದು ಕಂಡೀಷನ್ ಪ್ರೂವ್ ಆಯಿತು. ಈಗ ಈ ಕೋನ ಎಷ್ಟಾಗಬೇಕು, 90 ಡಿಗ್ರಿ ಆಗಬೇಕು. ಅದಾಗಬೇಕು ಅಂತ ಅಂದರೆ ಏನು ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಈಗ ಇದು ಫಸ್ಟ್ ನೋಡ್ಕೊಡಿ. ಓಕೆ, ನೋಡ್ಕೊಂಡ್ರಿ ಅಲ್ವಾ, ಒಂದು ಕಂಡೀಷನ್ನು ಅಲ್ಲಿ ಪ್ರೂವ್ ಆಯಿತು ವರ್ಗ ಆಗೋದಕ್ಕೆ. ಈಗ ಎಲ್ಲ ಕೋನಗಳು ಏನಾಗಬೇಕು, 90 ಡಿಗ್ರಿ ಬರಬೇಕು. ಸೊ ಆ 90 ಡಿಗ್ರಿ ಬರಬೇಕು ಅಂತ ಅಂದರೆ ಇಲ್ಲಿ ನಾನು ಯಾವ ತ್ರಿಭುಜಗಳನ್ನ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನೋಡಿ, ಯಾವ ತ್ರಿಭುಜಗಳನ್ನ ತಗೋಬೋದು ಅಂತ ಅಂದರೆ ಈ ತ್ರಿಭುಜ ತಗೊಳ್ಳೋಣ. ಕೋನ ಹಿಂಗೆ ತಗೊಳ್ಳೋಣ, ಕೋನ ಕ್ಯೂ ಪಿ ಎಸ್ ಅಥವಾ ಕೋನ ಪಿ ಎಸ್ ಆರ್, ಈ ಥರ ಈ ತ್ರಿಭುಜ ಮತ್ತು ಈ ತ್ರಿಭುಜ, ಕೋನ ಪಿ ಆರ್ ಎಸ್ ಮತ್ತು ತ್ರಿಭುಜ ಕ್ಯೂ ಎಸ್ ಆರ್ ತಗೊಳ್ಳೋಣ. ತ್ರಿಭುಜ ಪಿ ಎಸ್ ಆರ್ ಮತ್ತು ತ್ರಿಭುಜ ಕ್ಯೂ ಎಸ್ ಆರ್ಗಳಲ್ಲಿ ಏನಂತ ಬರಿಬೋದು, ಇಲ್ಲಿ ನೋಡಿ, ನಾವು ಫಸ್ಟ್ ಕೇಸಲ್ಲಿ ಕರ್ಣಗಳು ಸಮ ಅಂತ ಕೊಟ್ಟಿದ್ದಾರಲ್ವಾ, ನಾವು ಈ ತ್ರಿಭುಜ ತೊಗೊಂಡಿದ್ದೀವಿ. ಯಾವ ತ್ರಿಭುಜ, ಇದಿಷ್ಟು ತ್ರಿಭುಜ ತೊಗೊಂಡಿದ್ದೀವಿ. ಅದಕ್ಕೆ ಎಸ್ ಪಿ ಈಕ್ವಲ್ ಟು ಆರ್ ಕ್ಯೂ ಅಂತ ತಗೊಳ್ಳೋಣ. ಎಸ್ ಪಿ ಈಕ್ವಲ್ ಟು ಆರ್ ಕ್ಯೂ. ಇದು ಒಂದು ಸಮಾಂತರ ಚತುರ್ಭುಜ ಅಲ್ವಾ. ಸಮಾಂತರ ಚತುರ್ಭುಜದಲ್ಲಿ ಎಸ್ ಪಿ ಈಕ್ವಲ್ ಟು ಆರ್ ಕ್ಯೂ ಆಗುತ್ತೆ, ಯಾಕಂದರೆ ಅಭಿಮುಖ ಬಾಹುಗಳು ಸಮ ಇರ್ತವೆ. ಮತ್ತು ಈ ಎರಡೂ ತ್ರಿಭುಜಗಳಲ್ಲಿ ಎಸ್ ಆರ್ ಅನ್ನೋದು ಏನು, ಎಸ್ ಆರ್ ಈಕ್ವಲ್ ಟು ಎಸ್ ಆರ್, ಸಾಮಾನ್ಯ ಬಾಹು ಆಗಿದೆ. ಸೊ ಅದಕ್ಕೆ ನೆಕ್ಸ್ಟು ಏನಂತ ಮಾಡ್ಕೋಬೋದು,
ಇದಾಯಿತು. ಕರ್ಣಗಳು ಪರಸ್ಪರ ಏನಾಗಿದ್ದಾವೆ, ಸಮ ಆಗಿದ್ದಾವೆ. ಸೊ ಇಲ್ಲಿ ಎಸ್ ಕ್ಯೂ ಅಥವಾ ಪಿ ಆರ್ ಈಕ್ವಲ್ ಟು ಎಸ್ ಕ್ಯೂ, ಪಿ ಆರ್ ಈಕ್ವಲ್ ಟು ಎಸ್ ಕ್ಯೂ. ಯಾಕಂದರೆ ಕರ್ಣಗಳು ಸಮ, ಕರ್ಣಗಳು ಸಮ. ಈಗ ನಾವು ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಬರಿಬೋದಲ್ವಾ. ತ್ರಿಭುಜ ಪಿ ಎಸ್ ಆರ್ ಸರ್ವಸಮ ತ್ರಿಭುಜ ಕ್ಯೂ ಎಸ್ ಆರ್. ಯಾವ ಸರ್ವಸಮ್ಮತೆಯ ನಿಯಮ ಅಂದರೆ ಬಾಹು 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 ಸರ್ವಸಮ್ಮತೆಯ ನಿಯಮ. ಸರ್ವಸಮ್ಮತೆ ನಿಯಮ ಆಯ್ತಲ್ವಾ. ಪಿ ಎಸ್ ಆರ್ ಈಕ್ವಲ್ ಟು ಕ್ಯೂ ಎಸ್ ಆರ್ ಅಂತ ಆಯಿತು. ನಾವು ಸಾತ್ರಿ ಆಬದ ಪ್ರಕಾರ ಏನಂತ ಬರಿಬೋದು ಅಂತ ಅಂದರೆ ಪಿ ಆರ್ ಎಸ್ ಸೊ ಪಿ ಎಸ್ ಆರ್ ಕೋನ ಪಿ ಎಸ್ ಆರ್ ಈಕ್ವಲ್ ಟು ಕೋನ ಪಿ ಎಸ್ ಆರ್ ಈಕ್ವಲ್ ಟು ಕೋನ ಕ್ಯೂ ಎಸ್ ಆರ್ ಅಂತ ಬರ್ಕೋಬೋದು ಅಲ್ವಾ. ಈಗ ಇಲ್ಲಿ ಏನಪ್ಪ ಅಂತ ಅಂದರೆ ಎಸ್ ಪಿ ಅನ್ನೋದು ಆರ್ ಕ್ಯೂಗೆ ಸಮಾಂತರವಾಗಿದೆ. ಎಸ್ ಪಿ ಸಮಾಂತರ ಆರ್ ಕ್ಯೂ, ಎಸ್ ಪಿ ಸಮಾಂತರ ಆರ್ ಕ್ಯೂ ಆದಾಗ ಎಸ್ ಆರ್ ಅನ್ನೋದು ಏನು, ಛೇದಕ ಆಗುತ್ತೆ. ಎಸ್ ಆರ್ ಛೇದಕ, ಎಸ್ ಆರ್ ಒಂದು ಛೇದಕ. ಆಗ ನಾವೇನಂತ ಬರಿಬೋದು ಅಂತ ಅಂದರೆ ಇದು ಇದು ಇವೆರಡು ಸಮಾಂತರ ಬಾಹುಗಳು, ಇಲ್ಲಿ ಎಸ್ ಆರ್ ಅನ್ನೋದು ಛೇದಕ. ಆಗ ಕೋನ ಪಿ ಎಸ್ ಆರ್, ಕೋನ ಪಿ ಎಸ್ ಆರ್ ಪ್ಲಸ್ ಕೋನ ಪಿ ಎಸ್ ಆರ್ ಮತ್ತು ಕ್ಯೂ ಎಸ್ ಆರ್ ತೊಗೊಂಡಿದ್ದೀವಿ. ಪಿ ಎಸ್ ಆರ್ ಕ್ಯೂ ಆರ್ ಎಸ್ ಅಂತ ತಗೋಬೇಕು. ಕ್ಯೂ ಆರ್ ಎಸ್ ಇದು ಕ್ಯೂ ಆರ್ ಎಸ್, ಕ್ಯೂ ಆರ್ ಎಸ್ ಅಂತ ತಗೋಬೇಕು. ಕೋನ ಪಿ ಎಸ್ ಆರ್ ಈಕ್ವಲ್ ಟು ಕೋನ ಕ್ಯೂ ಆರ್ ಎಸ್. ಪಿ ಎಸ್ ಆರ್ ಪ್ಲಸ್ ಕೋನ ಕ್ಯೂ ಆರ್ ಎಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದರೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಕೋನಗಳವು. ಕೋನ ಪಿ ಎಸ್ ಆರ್ ಪ್ಲಸ್ ಕೋನ ಕ್ಯೂ ಆರ್ ಎಸ್ ಈಕ್ವಲ್ ಟು 180 ಡಿಗ್ರಿ ಆದರೆ ಕೋನ ಪಿ ಎಸ್ ಆರ್ ಅನ್ನೋದು ಕೋನ ಕ್ಯೂ ಆರ್ ಎಸ್ಗೆ ಸಮ ಇರೋದ್ರಿಂದ ಕೋನ ಪಿ ಎಸ್ ಆರ್ ಈಕ್ವಲ್ ಟು ಕೋನ ಕ್ಯೂ ಆರ್ ಎಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬೋದಾ. ಯಾಕಂದರೆ 180 ಡಿವೈಡೆಡ್ ಬೈ 2 ಅಂದರೆ 90 ಡಿಗ್ರಿ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಕೆಳಗಡೆದು ಛೇದಕ ಆಗಿಟ್ಕೊಂಡು ಇದಿಷ್ಟು ಏನು ಮಾಡೋಣ, ಸಮಾಂತರ ಬಾಹುಗಳಾಗಿ ಇಟ್ಕೊಂಡಾಗ ಅಲ್ಲಿ ಏನು ಬರುತ್ತೆ, ಕೋನ ಪಿ ಈಕ್ವಲ್ ಟು ಕೋನ ಕ್ಯೂ ಈಕ್ವಲ್ ಟು 90 ಡಿಗ್ರಿ ಅಂತ ಬರುತ್ತೆ. ನಾವು ಏನು ಪ್ರೂವ್ ಮಾಡಿದ್ವಿ ಅಂತ ಅಂದರೆ ಈ ಚತುರ್ಭುಜದ ಒಳಕೋನಗಳು ಎಷ್ಟು ಬಂದವು, 90 ಡಿಗ್ರಿ ಬಂದವು. ಹಾಗಾಗಿ ಕೋನ ಪಿ ಈಕ್ವಲ್ ಟು ಕೋನ ಕ್ಯೂ ಈಕ್ವಲ್ ಟು ಕೋನ ಎಸ್ ಈಕ್ವಲ್ ಟು ಕೋನ ಆರ್ ಈಕ್ವಲ್ ಟು ಕೋನ ಎಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬಂದವು. ಈಗ ನಾವು ವರ್ಗ ಅಂತ ಅಂದರೆ ಎಲ್ಲ ಬಾಹುಗಳು ಸಮ ಅಂತ ಪ್ರೂವ್ ಮಾಡಿದ್ವಿ. ಮತ್ತು ಅಲ್ಲಿ ಇರ್ತಕ್ಕಂಥ ವರ್ಗದಲ್ಲಿ ಇರ್ತಕ್ಕಂಥ ಒಳಕೋನಗಳು ಎಷ್ಟಿದೆ, 90 ಡಿಗ್ರಿ ಅಂತ ಪ್ರೂವ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾವು ತೊಗೊಂಡಿರ್ತಕ್ಕಂಥ ಒಂದು ಚತುರ್ಭುಜ ಇದೆ ಅಲ್ವಾ, ಅದು ಒಂದು ವರ್ಗ ಆಗುತ್ತೆ ಅಂತ ಬರಿಬೋದು. ಸೊ ಏನಂತ ಬರಿಬೋದು, ಚತುರ್ಭುಜ ಚತುರ್ಭುಜ ಪಿ ಕ್ಯೂ ಆರ್ ಎಸ್, ಪಿ ಕ್ಯೂ ಆರ್ ಎಸ್ ಒಂದು ವರ್ಗವಾಗಿದೆ ಅನ್ನೋದನ್ನ ಪ್ರೂವ್ ಮಾಡಿದ್ವಿ ಅಲ್ವಾ. ಈ ಥರ ಪ್ರೂವ್ ಮಾಡ್ಕೋಬೇಕು, ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು 6ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ.
6ನೇ ಪ್ರಾಬ್ಲಮು. ಸಮಾಂತರ ಚತುರ್ಭುಜ ABCDಯ ಕರ್ಣ. ಸಮಾಂತರ ಚತುರ್ಭುಜ ABCDಯ ಕರ್ಣ ACಯು ಕೋನ ಎಯನ್ನು ದ್ವಿಭಾಗಿಸುತ್ತದೆ. ಕೋನ ಎಯನ್ನು ದ್ವಿಭಾಗಿಸುತ್ತದೆ. ಇದರಲ್ಲಿ ಫಸ್ಟ್ ಒನ್ನ ಏನು ಪ್ರೂವ್ ಮಾಡಬೇಕು ಅಂದರೆ ಅದು ಕೋನ ಸಿಯನ್ನು ಸಹ ದ್ವಿಭಾಗಿಸುತ್ತದೆ. ಅದು ಕೋನ ಸಿಯನ್ನು ಸಹ ದ್ವಿಭಾಗಿಸುತ್ತದೆ. ಮತ್ತು ಎರಡನೇದು ABCD ಒಂದು ವಜ್ರಾಕೃತಿ. ABCD ಒಂದು ವಜ್ರಾಕೃತಿ ಎಂದು ತೋರಿಸಿ. ಇಲ್ಲಿ ಒಂದು ರೇಖಾಚಿತ್ರ ಇದೆ, ಅದನ್ನು ಡ್ರಾ ಮಾಡ್ಕೊಳ್ಳೋಣ. ABCD ಇದು ಕ್ವಶನು. ಇದನ್ನು ಸಾಲ್ವ್ ಮಾಡೋದು ಕ್ವಶನಲ್ಲಿ ಏನಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಸಮಾಂತರ ಚತುರ್ಭುಜ ABCDಯ ಕರ್ಣ. ಇದು ಒಂದು ಸಮಾಂತರ ಚತುರ್ಭುಜ ಅಂತೆ. ABCDಯ ಕರ್ಣ ಯಾವುದು? AC. ACಯು ಕೋನ ಎಯನ್ನು ಏನು ಮಾಡ್ತಾ ಇದೆ? ದ್ವಿಭಾಗ ಮಾಡ್ತಾ ಇದೆ. ಆವಾಗ ಎರಡು ತ್ರಿಭುಜ ಬರುತ್ತೆ ನಮಗೆ. ದ್ವಿಭಾಗ ಅಂದರೆ ಎರಡು ಭಾಗ ಮಾಡುತ್ತೆ ಅಂತ ಅರ್ಥ. ಈಗ ನಾವಿಲ್ಲಿ ಏನನ್ನ ಪ್ರೂವ್ ಮಾಡಬೇಕು ಅಂತ ಅಂದರೆ ಅದು ಯಾವುದು? ಕರ್ಣ AC ಕರ್ಣ ಹೆಂಗೆ ಕೋನ ಏನು ದ್ವಿಭಾಗ ಮಾಡುತ್ತಲ್ವಾ, ಅದೇ ಥರ ಕೋನ ಸಿನೂ ಕೂಡ ದ್ವಿಭಾಗ ಮಾಡುತ್ತೆ, ಸಹ ದ್ವಿಭಾಗಿಸುತ್ತದೆ ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ABCD ಚತುರ್ಭುಜ ಇದೆ ಅಲ್ವಾ, ಸಮಾಂತರ ಚತುರ್ಭುಜ, ಅದು ವಜ್ರಾಕೃತಿ ಅಂತ ತೋರಿಸ್ಬೇಕು. ವಜ್ರಾಕೃತಿ ಅಂತ ಅಂದರೆ ಏನು? ಎಲ್ಲ ಬಾಹುಗಳು ಸಮ ಇರ್ತವೆ ಅಂತ ತೋರಿಸ್ಬೇಕಾಗಿದೆ. ಸೊ ಅದಕ್ಕೆ ನಾವು ಫಸ್ಟ್ ಒನ್ ಇದೆಯಲ್ಲ ಅದನ್ನು ಪ್ರೂವ್ ಮಾಡೋಣ. ಇದನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ಯಾವ ತ್ರಿಭುಜಗಳಿದಾವಲ್ವ ಆ ಎರಡೂ ತ್ರಿಭುಜಗಳನ್ನ ತಗೊಳ್ಳೋಣ. ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಇದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿರೋದ್ರಿಂದ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಲ್ವಾ. ಸೊ ಅದಕ್ಕೆ AB = DC ಅಂತ ತಗೋಬೋದು, AD = BC ಅಂತ ತಗೊಳ್ಳೋಣ. AB = DC, AD = BC ಅಂತ ತಗೋಬೋದು. ಈ ಎರಡೂ ತ್ರಿಭುಜಕ್ಕೆ
ಸಾಮಾನ್ಯವಾಗಿರ್ತಕ್ಕಂಥ ಬಾಹು ಎ ಸಿ ಅಲ್ವಾ. ಎ ಸಿ ಈಕ್ವಲ್ ಟು ಎ ಸಿ. ಇಲ್ಲೇನಪ್ಪ ಅಂತ ಅಂದರೆ ಸಾಮಾನ್ಯ ಬಾಹು. ಇದಕ್ಕೆ ರೀಸನ್ ಏನು? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಸಿ ಈಕ್ವಲ್ ಟು ಎ ಸಿ ಯಾಕೆಂದರೆ ರೀಸನ್ನು ಸಾಮಾನ್ಯ ಬಾಹು. ಎ ಸಿ ಈಕ್ವಲ್ ಟು ಎ ಸಿ. ಈಗ ನಾವೇನಂತ ಬರಿಬೋದು? ಬಾಹು 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 ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ. ಯಾವ ನಿಯಮ? ಬಾಹು 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 ಸರ್ವಸಮತೆಯ ನಿಯಮದ ಪ್ರಕಾರ ಅಲ್ವಾ. ತ್ರಿಭುಜ ಎ ಬಿ ಸಿ ಈಕ್ವಲ್ ಟು ತ್ರಿಭುಜ ಎ ಡಿ ಸಿ ಅಂತ ಬರಿಬೋದು. ಇಲ್ಲಿ ತ್ರಿಭುಜ ಎ ಬಿ ಸಿ ಈಕ್ವಲ್ ಟು ತ್ರಿಭುಜ ಎ ಡಿ ಸಿ ಬಂತು. ಸೊ ಅಲ್ಲಿ ನಾವು ಸತ್ರಿ ಹಬ್ಬದ ಪ್ರಕಾರ ಏನಂತ ತಗೋಬೋದು ಅಂತ ಅಂದರೆ ನೋಡಿ, ಇಲ್ಲಿ ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಅನ್ನೋದನ್ನ ಅವ್ರು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಎ ಸಿ ಅನ್ನೋ ಕರ್ಣ ಎ ಕೋನನ ದ್ವಿಭಾಗ ಮಾಡುತ್ತೆ. ಇಲ್ಲಿ ನಮಗೆ ಈ ಎರಡೂ ತ್ರಿಭುಜಗಳು ಏನಂತ ಬಂದಿದ್ದಾವೆ? ಸರ್ವಸಮ ತ್ರಿಭುಜಗಳು ಅಂತ ಬಂದಿದ್ದಾವೆ ಅಲ್ವಾ. ಈಗ ನಾವೇನಂತ ತಗೋಬೋದು? ಸತ್ರಿಹಬ್ಬದ ಪ್ರಕಾರ ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಸಿ ಎ ಅಂತ ತಗೋಬೋದಲ್ವಾ. ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಸಿ ಎ ಕೋನ ಡಿ ಸಿ ಎ. ಇದು ಯಾವುದರ ಪ್ರಕಾರ? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳ ಪ್ರಕಾರ. ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ಏನಂತ, ಎ ಸಿ ಕರ್ಣ ಏನು ಮಾಡ್ತಾ ಇದೆ? ದ್ವಿಭಾಗ ಮಾಡ್ತಾ ಇದೆ ಅಂತ. ಸೊ ಅಲ್ಲಿ ನಾವು ಏನಂತ ಬರ್ಕೋಬೋದು? ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಸಿ ಎ ಬಿ ಅಥವಾ ಕೋನ ಬಿ ಎ ಸಿ ಕೋನ ಬಿ ಎ ಸಿ ಅಂತ ಬರ್ಕೋಬೋದು. ಇದಕ್ಕೆ ರೀಸನ್ ಏನು? ದತ್ತದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಏನು ಪ್ರೂವ್ ಮಾಡಿದ್ವಿ? ಫಸ್ಟ್ ಒಂದು ಪ್ರೂವ್ ಮಾಡಿದ್ವಿ ನೋಡಿ, ಸಿ ಸಿ ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಸಿ ಎ ಬಂತು. ನಾವು ಫಸ್ಟ್ ಒನ್ನ ಪ್ರೂವ್ ಮಾಡಿದ್ವಿ. ಸೆಕೆಂಡ್ ಒನ್ನ ನಾವೀಗ ಪ್ರೂವ್ ಮಾಡಬೇಕಾಗಿದೆ. ಇದು ಫಸ್ಟ್ ನೋಡ್ಕೊಳ್ಳಿ. ಸೊ ಫಸ್ಟ್ ಒನ್ನು ಪ್ರೂವ್ ಆಯಿತು. ಸೆಕೆಂಡ್ ಒನ್ನು ಯಾವ ಥರ ಪ್ರೂವ್ ಮಾಡೋದು ಅಂತ ನೋಡೋಣ. ನೋಡಿ, ನಾವು ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ ಅಂತ ಪ್ರೂವ್ ಮಾಡಿರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಪರ್ಯಾಯ ಕೋನಗಳು ಏನಾಗಿರ್ತವೆ? ಸಮ ಆಗಿರ್ತಾವಲ್ವಾ. ಸೊ ಇಲ್ಲಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಎ ಸಿ ಬಿ ಅಂತ ಬರ್ಕೋಬೋದು. ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಎ ಸಿ ಬಿ. ಕೋನ ಡಿ ಎ ಸಿ ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಬಿ. ಮತ್ತು ಯಾವುದು ಪರ್ಯಾಯ ಕೋನ ಬರುತ್ತೆ? ಕೋನ ಡಿ ಸಿ ಎ ಈಕ್ವಲ್ ಟು ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಎ ಸಿ ಡಿ. ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಡಿ ಕೋನ ಎ ಸಿ ಡಿ. ಆಮೇಲೆ ಮತ್ತೆ ಏನಂತ ಬರ್ಕೋಬೋದಪ್ಪ ಅಂತಂದರೆ ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಬಿ. ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಬಿ. ಕೋನ ಡಿ ಎ ಸಿ ಈಕ್ವಲ್ ಟು
ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಬಿ. ಕೋನ ಎ ಸಿ ಬಿ ಇವು ಏನು ಪರ್ಯಾಯ ಕೋನಗಳು. ಯಾಕೆ ಪರ್ಯಾಯ ಕೋನಗಳು ಸಮ ಇರ್ತವೆ ಅಂತ ಅಂದರೆ ನಾವು ತ್ರಿಭುಜ ಎ ಬಿ ಸಿ ಈಕ್ವಲ್ ಟು ತ್ರಿಭುಜ ಯಾವುದು ಎ ಡಿ ಸಿ ಅಂತ ಪ್ರೂವ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪರ್ಯಾಯ ಕೋನಗಳು. ನಾವೇನು ಪ್ರೂವ್ ಮಾಡಿದ್ದೀವಲ್ಲಿ ಕೋನ ಎ ಸಿ ಬಿ, ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಸಿ ಎ, ಆಮೇಲೆ ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಅಂತ ಪ್ರೂವ್ ಮಾಡ್ಕೊಂಡಿದ್ದೀವಿ. ಸೊ ಇವನ್ನಷ್ಟು ನಾವು ಈಕ್ವೇಟ್ ಮಾಡಿದಾಗ ಏನು ಬರುತ್ತೆ ಅಂದರೆ ಕೋನ ಬಿ ಎ ಸಿ ಎರಡು ಸರಿ ಇದೆ, ಅದನ್ನು ಒನ್ ಟೈಮ್ ಬರ್ಕೊಳ್ಳೋಣ. ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಡಿ, ಕೋನ ಎ ಸಿ ಡಿ ಅನ್ನೋದು ಎರಡು ಟೈಮ್ ಇದೆ, ಒನ್ ಟೈಮ್ ಬರ್ಕೊಳ್ಳೋಣ. ಕೋನ ಎ ಸಿ ಡಿ ಈಕ್ವಲ್ ಟು ಕೋನ ಡಿ ಎ ಸಿ ಇಲ್ಲಿ ಇದೆ ಕೋನ ಡಿ ಎ ಸಿ ಅನ್ನೋದನ್ನು ಕೂಡ ಒನ್ ಟೈಮು ಬರ್ಕೊಳ್ಳೋಣ. ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಬಿ ಮತ್ತು ಕೋನ ಎ ಸಿ ಬಿ ಟೂ ಟೈಮ್ ಇದೆ, ಸೊ ಕೋನ ಎ ಸಿ ಬಿ ಅನ್ನೋದು ಒನ್ ಟೈಮ್ ಬರ್ಕೊಳ್ಳೋಣ. ಇವಿಷ್ಟು ಏನದು ಸಮ ಆದವು. ಸೊ ಈಗ ಯಾವ ಕೋನಗಳನ್ನ ತಗೋಬೇಕು ಅಂತ ಅಂದರೆ ಕೋನ ಡಿ ಸಿ ಎ ಈಕ್ವಲ್ ಟು ಕೋನ ಬಿ ಸಿ ಎ ತಗೊಳ್ಳೋಣ. ಕೋನ ಡಿ ಸಿ ಎ ಈಕ್ವಲ್ ಟು ಕೋನ ಬಿ ಸಿ ಎ ಯಾಕೆ ಅಂತ ಹೇಳ್ತೀನಿ. ಕೋನ ಡಿ ಸಿ ಎ ಈಕ್ವಲ್ ಟು ಕೋನ ಬಿ ಸಿ ಎ. ನೋಡಿ, ಕೋನ ಡಿ ಸಿ ಎ ಈಕ್ವಲ್ ಟು ಕೋನ ಬಿ ಸಿ ಎ, ಕೋನ ಡಿ ಸಿ ಎ ಈಕ್ವಲ್ ಟು ಕೋನ ಬಿ ಸಿ ಎ. ಇಲ್ಲಿ ಏನು ಯಾಕೆ ತಗೊಂಡೆ ಅಂತ ಅಂದರೆ ಡಿ ಸಿಯ ಕೋನಕ್ಕೆ ಅಭಿಮುಖವಾಗಿರೋ ಬಾಹು ಎ ಬಿ, ಡಿ ಸಿ ಎ ನೋಡಿ ಎ ಡಿ ಈಕ್ವಲ್ ಟು ಬಿ ಸಿ ಎಗೆ ಅಭಿಮುಖವಾಗಿರುವ ಕೋನ ನೋಡಿ ಡಿ ಸಿ ಎಗೆ ಅಭಿಮುಖವಾಗಿರುವ ಬಾಹು ಎ ಡಿ, ಆಮೇಲೆ ಇಲ್ಲಿ ಬಿ ಸಿ ಎಗೆ ಅಭಿಮುಖವಾಗಿರುವ ಬಾಹು ಬಿ ಸಿ. ಎ ಡಿ ಈಕ್ವಲ್ ಟು ಬಿ ಸಿ ಅಂತ ಬರ್ಕೊಂಡಿದ್ದೀವಿ. ಎ ಡಿ ಈಕ್ವಲ್ ಟು ಬಿ ಸಿ. ಅದೇ ಥರ ನೆಕ್ಸ್ಟು ಏನು ಮಾಡ್ಬೋದು, ಬಿ ಸಿ ಈಕ್ವಲ್ ಟು ಎ ಬಿ ಅಂತ ಪ್ರೂವ್ ಮಾಡಬೇಕು. ನೋಡಿ ಎ ಡಿ ಈಕ್ವಲ್ ಟು ಬಿ ಸಿ ಬಂತು. ನೆಕ್ಸ್ಟು ಅದೇ ಥರ ಡಿ ಸಿ ಈಕ್ವಲ್ ಟು ಎ ಬಿ ಅಂತ ಮಾಡ್ಕೋಬೋದು. ಡಿ ಸಿ ಈಕ್ವಲ್ ಟು ಎ ಬಿ. ಬಿ ಎ ಸಿ ಮತ್ತು ಡಿ ಎ ಸಿ ತೊಗೊಂಡಾಗ ಅಲ್ಲಿ ಏನು ಬರುತ್ತೆ ಅಂತ ಅಂದರೆ ಎ ಡಿ ಈಕ್ವಲ್ ಟು ಬಿ ಸಿ ನಾವು ತೊಗೊಂಡು ಅಲ್ಲಿ ಪ್ರೂವ್ ಮಾಡಿರೋದು. ಡಿ ಸಿ ಈಕ್ವಲ್ ಟು ಎ ಬಿ ಅಥವಾ ಎ ಬಿ ಈಕ್ವಲ್ ಟು ಡಿ ಸಿ ಅಂತ ಬರಿಬೋದು. ಈಗ ನಾವೇನಂತ ಬರಿಬೋದಪ್ಪ ಅಂದರೆ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಅಥವಾ ಡಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ ಎ ಅಂತ ಬರಿಬೋದು. ಈಗ ಇದೇನಾಯ್ತಪ್ಪ ಅಂದರೆ ವಜ್ರಾಕೃತಿ ಆಯಿತು. ಈ ಥರ ಮಾಡ್ಕೋಬೇಕು. ಒಂದ್ಸರಿ ನೋಡ್ಕೊಳ್ಳಿ. ಓಕೆ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು 4ನೇ ಪ್ರಾಬ್ಲಮಿಂದ 6ನೇ ಪ್ರಾಬ್ಲಮ್ವರೆಗೂ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಸೊ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ನಿಮಗೆ ಓನೋಕ್ಕೆ ಮಾಡೋದಕ್ಕೆ ಕೊಡ್ತೀನಿ, ಅವನ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಇದಾದಮೇಲೆ ಮಧ್ಯಬಿಂದು ಪ್ರಮೇಯ ಅಂತ ಬರುತ್ತೆ. ನಾನು ಇನ್ನೊಂದು ಹೇಳೋದನ್ನು ಮರ್ತುಬಿಟ್ಟೆ. ಒಂದು ಚತುರ್ಭುಜವು ಸಮಾಂತರ ಚತುರ್ಭುಜವಾಗಲು ಬೇಕಾಗಿರುವ ಮತ್ತೊಂದು ನಿಬಂಧನೆ ಏನಿರಬೇಕು, ಇನ್ನೊಂದು ನಿಬಂಧನೆ ಏನಿರಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಬಿಟ್ಟು ಇನ್ನು ಉಳಿದಿರತಕ್ಕಂಥ ಪ್ರಾಬ್ಲಮ್ನ ನೆಕ್ಸ್ಟು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು.